ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಇಮಾಂಸ ಮುಲ್ತಾನಿ. ಈ ವಿಡಿಯೋದಲ್ಲಿ ನಾವು 18,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡಿತಾ ಇದ್ದೀವಿ. ಈ ಒಂದು 18,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹುದ್ದೆಗಳ ಹಂಚಿಕೆ ಹೇಗಾಗ್ತಾ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಬಂದಾಗ ಈಗಾಗಲೇ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಹುದ್ದೆಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಮುಂದರದು ಇದಕ್ಕೆಲ್ಲ ಅಧ್ಯಯನ ಸಾಮಗ್ರಿ ಹೇಗಿದೆ ಅಂತಕ್ಕಂಥದ್ದನ್ನ ಕೂಡ ನೋಡ್ತಕ್ಕಂಥದ್ದು, ಬದಲಾವಣೆ ಆಗಬಹುದಾಗಿರ್ತಕ್ಕಂಥ ಅಂಶಗಳು ಕೂಡ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಆಮೇಲೆ ಯಾವೆಲ್ಲ ರೂಪುರೇಷೆಗಳನ್ನ ಅಥವಾ ಯೋಜನೆಗಳನ್ನ ನಾವು ಹಾಕೊಳ್ಬೇಕಾಗತ್ತೆ ಅಥವಾ ಎಷ್ಟು ಸಮಯ ನಮಗೆ ಅಧ್ಯಯನಕ್ಕೆ ಸಿಗತ್ತೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಈಗಾಗಲೇ ಹೇಳಿದಾಗ ಎಷ್ಟು 18,000 ಒಂದು ಹುದ್ದೆಗಳನ್ನ ನೇಮಕ ಮಾಡ್ತಕ್ಕಂಥದ್ದು. ಎಷ್ಟ್ರಿ? 18,000 ಹುದ್ದೆಗಳು. ಹಾಗಾದ್ರೆ ಎಲ್ಲ 18,000 ಹುದ್ದೆಗಳು ನಮಗೇನ ಅಥವಾ ಒಂದೇ ಕ್ಯಾಟಗರಿಗೆ ಸೇರತ್ತಾ ಅಂತಕ್ಕಂಥದ್ದು ನೋಡ್ತಾ ಆ ರೀತಿ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ 5,267 ಹುದ್ದೆಗಳು ಇದರಲ್ಲಿ ಏನಾಗತ್ತಂದ್ರೆ ತೆಗೆದಿಡಬೇಕಾಗತ್ತೆ. 5,267 ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನು 6,000 ಹುದ್ದೆಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅನುದಾನಿತ ಶಾಲೆಗಳಿಗೆ ನೀಡ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಅನುದಾನಿತ ಶಾಲೆಗಳಿಗೆ, ಎಡೆಡ್ ಸ್ಕೂಲ್ಸ್ಗಳಿಗೆ. ಹಾಗಾದ್ರೆ ಇಲ್ಲಿ ಎಕ್ಸಾಮ್ ಆಗತ್ತಾ ಅಂತಕ್ಕಂಥ ತುಂಬಾ ಜನ ಕೇಳ್ತಾ ಇದ್ರಿ. ಇದು ಎಕ್ಸಾಮ್ ಇದು ಬೇರೆ ರೀತಿಯಾಗಿರ್ತದೆ. ಅಲ್ಲಿ ಈಗಾಗಲೇ ಲೋಕಲೈಸ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಟೀಚರ್ಸ್ಗಳ ಕಡೆಯಿಂದ ಅವ್ರ ಪರ್ಸೆಂಟೇಜು ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಮನಿ ಕೂಡ ಮ್ಯಾಟರ್ ಆಗುತ್ತೆ. ಈ ಒಂದು ಎಡೆಡ್ ಸ್ಕೂಲ್ಸ್ಗಳ ಬಗ್ಗೆ ಏನ್ ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಹೇಳೋದಾದ್ರೆ, ನೆಕ್ಸ್ಟ್ ಇನ್ನು ಇತರೆ ಭಾಗದಲ್ಲಿ 5,000 ಹುದ್ದೆಗಳನ್ನ ನೇಮಕ ಮಾಡ್ತೀವಿ ಅಂತಕ್ಕಂಥದ್ದು. ಅದು 24 ಜಿಲ್ಲೆಗಳೇನು ಬರ್ತವೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನ ಹೊರತುಪಡಿಸಿ ಅಲ್ಲಿಯೂ ಕೂಡ ನೇಮಕ ಆಗ್ತದೆ ಅಂತಕ್ಕಂಥದ್ದು. ಇದಲ್ಲದೆ PU ಉಪನ್ಯಾಸಕರ ಹುದ್ದೆಗಳಿಗೆ 778 ಹುದ್ದೆಗಳು ಈಗಾಗಲೇ ಏನಂದ್ರೆ ಹಿಂದೆ ಒಂದು ಇದ್ರ ಬಗ್ಗೆ ಮಾಹಿತಿ ಹಂಚಿಕೆಯಾಗಿತ್ತು. ಅದು ವಿಶೇಷವಾಗಿ ಈ ಕಲಾ ವಿಭಾಗ ಏನಿದೆ ಹಾಗೂ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಂತೆ ಹಂಚಿಕೆಯಾಗಿತ್ತು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಆದ್ರೆ ಅದರಲ್ಲಿ ಏನಿರಲಿಲ್ಲ ಅಂದ್ರೆ ಗಣಿತ ವಿಜ್ಞಾನ ವಿಷಯಗಳು ಇರಲಿಲ್ಲ. ಅದು ಕೂಡ ಒಂದು ಕೌಂಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಮುಂದಕ್ಕೆ ಡಿಸ್ಕಷನ್ ಮಾಡೋಣ ಏನೆಲ್ಲ ಇದೆ ಅಂತಕ್ಕಂಥದ್ದು. ಈಗಾಗಲೇ ಹೇಳಿದೀನಿ ಈ 18,000 ಒಟ್ಟು ಹುದ್ದೆಗಳಲ್ಲಿ ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ 5,260 ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಹೋಗ್ತಕ್ಕಂಥದ್ದು. ಸೊ ಇದರಲ್ಲಿ PSTR ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಏನ್ ಕರಿತೀವಿ, 4,424 ಈಗಾಗಲೇ ಇದು ಜ್ಞಾಪನ ಆಗಿದೆ. ಸೊ ನಿಮ್ಗೆ ನೋಡಿಲ್ಲ ಅಂದ್ರೆ ಆ ಜ್ಞಾಪನ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಆದ್ರೂ ಕೂಡ ಈ ಒಂದು ವಿಡಿಯೋದ ಒಂದು ಏನ್ ಸೈಡ್ ಒಂದು ಸ್ಪೇಸ್ ಕಾಣಿಸ್ತಾ ಇದೆ, ಅಲ್ಲಿ ನಿಮ್ಗೆ ಆ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ತೋರಿಸ್ತೀನಿ, ನೋಡ್ಕೋಬಹುದು. ಸೊ ಜ್ಞಾಪನ ಆಗಿರ್ತಕ್ಕಂಥದ್ದು PSTR 4,424 ಹುದ್ದೆಗಳು ಒಟ್ಟು. ನೆಕ್ಸ್ಟ್ GPT ಹುದ್ದೆಗಳು 78 ಇದಾವೆ ಅಷ್ಟೇ. ಯಾಕೆ ಸರ್ ಇಷ್ಟೇ ಹುದ್ದೆಗಳು ಆಗತ್ತೆ, ಹೆಚ್ಚಿಗೆ ಆಗ್ಬೋದಾ ಕಡಿಮೆ ಆಗ್ಬೋದಾ ಅಂತಕ್ಕಂಥ ತುಂಬಾ ಜನರಿಗೆ ಗೊಂದಲ ಇದೆ. ಸೊ ಇದರಲ್ಲಿ ವೇರಿಯೇಷನ್ಸ್ ಆಗ್ಬೋದು. ಯಾಕಂದ್ರೆ ಹಿಂದಿನ ಒಂದು ನೇಮಕಾತಿಯಲ್ಲಿ ಹೋರಾಟ ಮಾಡಿಕೊಂಡು ಇಂಗ್ಲಿಷ್ ವಿಷಯ ಶಿಕ್ಷಕರಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಕಡಿಮೆ ಇರತಕ್ಕಂಥ ಹುದ್ದೆಗಳನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗಿದೆ. ಯಾಕಂದ್ರೆ ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ರು ಆ ಟೈಮಲ್ಲಿ ಅವರು. ಇನ್ನು 78 ಹುದ್ದೆಗಳು ಏನಿದಾವೆ ಇವು GPT ಕೇವಲ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂಥದ್ದು ಅಲ್ಲ. ಇದರಲ್ಲಿ ಇಂಗ್ಲಿಷ್ ವಿಷಯ ಕೂಡ ಇದೆ, ಸಮಾಜ ವಿಜ್ಞಾನ ಇದೆ, ಗಣಿತ ವಿಜ್ಞಾನ ಇದೆ, ಜೀವ ವಿಜ್ಞಾನ ಕೂಡ ಇದೆ. ಸೊ 78 ಹುದ್ದೆಗಳು ಆಲ್ರೆಡಿ ಇದು ಜ್ಞಾಪನ ಬಂದಿರತಕ್ಕಂಥದ್ದು. ಹೊರಗಡೆ ಹೇಳ್ತಾ ಇದ್ದೀನಿ ನಾನು. ಇದು ವೇರಿಯೇಷನ್ಸ್ ಆಗ್ಬೋದು, ಹೆಚ್ಚು ಆಗ್ಬೋದು, ಆಗಲ್ಲ ಅಂತಕ್ಕಂಥದ್ದಲ್ಲ. ಬಟ್ ಅಷ್ಟು ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀವಿ ಅಗಾಧ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದು ಅಷ್ಟು ಇದರಲ್ಲಿ ಕಂಡು ಬರೋದು ಡೌಟ್ ಇದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಯಾಕಂದ್ರೆ ಈಗಾಗಲೇ 2015ರಿಂದ 2022ವರೆಗೆ ಸೊ 4 ನೇಮಕಾತಿಗಳು ನಡೆದಿರ್ತಕ್ಕಂಥದ್ದು, ಹೌದಾ. ಸೊ ಒಂದು 2015ರಲ್ಲಿ ಕನ್ನಡ ಭಾಷಾ ವಿಷಯ ಶಿಕ್ಷಕರಂತ ತಗೊಂಡ್ರು ಆ ಟೈಮಲ್ಲಿ. ಅದಾದ್ಮೇಲೆ 2017ರಲ್ಲಿ ನೇಮಕಾತಿ ಆಯಿತು, 19ರಲ್ಲಿ ಆಯಿತು, 22ರಲ್ಲಿ ನೇಮಕಾತಿ ಆಯಿತು GPSTRಗೆ ಸಂಬಂಧಪಟ್ಟಾಗೆ. ಹೀಗಾಗಿ ಇದು 78 ಹುದ್ದೆಗಳಿದಾವೆ. ವೇರಿಯೇಷನ್ಸ್ ಆಗ್ಬೋದು, ಬಟ್ 78 ಅಂತ ಇಟ್ಕೊಡ್ರಿ ಸದ್ಯಕ್ಕೆ. ಇನ್ನು ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 ಅಂತ ಏನ್ ಕರಿತೀವಿ, ಹೈಯರ್ ಒಂದು ಪ್ರೈಮರಿಗಳಿಗೆ, ಅಲ್ಲಿ 380 ಹುದ್ದೆಗಳ ಬಗ್ಗೆ ಏನಂದ್ರೆ ಈಗಾಗಲೇ ಚರ್ಚೆ ಆಗಿದೆ, ಜ್ಞಾಪನ ಪತ್ರದಲ್ಲಿ ಬಂದಿರತಕ್ಕಂಥದ್ದು. ಇದರ ಅಧ್ಯಯನ ಸಾಮಗ್ರಿ ಕೂಡ ನಿಮಗೆ ಡಿಸ್ಕಷನ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ. ಇನ್ನು ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕರಿತೀವಿ, SEC AM ಅಂತ ಇದೆ ನೋಡಿ, 121 ಹುದ್ದೆಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಯಾವ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಮಾಡ್ಕೋತಾರೆ ಅಂತಕ್ಕಂಥದ್ದು ಕ್ಲಾರಿಟಿ ಇಲ್ಲ. ಅದು ಹೈಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಬೇರೆ ಬೇರೆ ಇದಾವೆ. ಸೊ ಅದು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು. ಹಿಂದೆ PGT ಅಂತ ತಗೋತಾ ಇದ್ರು, ಪೋಸ್ಟ್ ಗ್ರಾಜುಯೇಷನ್ ಅಂತೇಳಿ, TGT ಅಂತ ತಗೋತಾ ಇದ್ರು, ಟ್ರೆಂಡ್ ಗ್ರಾಜುಯೇಷನ್ ಅಂತೇಳಿ, TGT, PRT ಅಂತೇಳಿ, ಪ್ರೈಮರಿ ರಿಕ್ರೂಟ್ಮೆಂಟ್ ಟೀಚರ್ಸ್ ಅಂತೇಳಿ, ಈ ರೀತಿಯಾಗಿ ಬೇರೆ ಬೇರೆ ಇತ್ತು. ಸೊ ಇದು ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಅಂದ್ರೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ಯಾವ ಗಣಿತ ವಿಜ್ಞಾನ, ಜೀವ ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲಿಷು, ಕನ್ನಡ ಈ ರೀತಿ ಇದಾವೆ. ಯಾವುದು ಪರ್ಟಿಕ್ಯುಲರ್ ಇದೆ ಅಂತಕ್ಕಂಥದ್ದು ಕೇಳಿಲ್ಲ. ಬಟ್ ಹೀಗಾಗಿ 121 ಒಟ್ಟು ಹುದ್ದೆಗಳು ಸೆಕೆಂಡರಿ ಒಂದು ಮಾಸ್ಟರ್ ಇರ್ತದೆ. ಇನ್ನು ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್
ಈ ನೆಕ್ಸ್ಟ್ ಸೆಕೆಂಡ್ರಿ ಫಿಸಿಕಲ್ ಎಜುಕೇಶನ್ ಅಂತಕ್ಕಂಥದ್ದು ಇದು ಕೂಡ ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ನೋಡ್ರಿ 216 ಹುದ್ದೆಗಳು ಒಟ್ಟಾರಿಗೆ ಇವೆರಡು ನೋಡಿದ್ರೆ ಜಾಸ್ತಿ ಇದೆ ಇಲ್ಲಿ. PE ಗ್ರೇಡ್ 2 ಮತ್ತು ಸೆಕೆಂಡರಿ ಫಿಸಿಕಲ್ ಒಂದು ಎಜುಕೇಶನ್ ಅಂತಕ್ಕಂಥದ್ದು ಎರಡು ಇದಾವೆ, ಬೇರೆ ಬೇರೆ ಬರ್ತಾ ಇದಾವೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಇದಲ್ಲದೆ ಇನ್ನೊಂದಿದೆ ಸೆಕೆಂಡರಿ ಸ್ಪೆಷಲ್ ಎಜುಕೇಶನ್, ಚಿತ್ರಕಲಾ ಅಥವಾ ಸಂಗೀತ ಅಂತ ಏನು ಕರಿತೀವಿ. ಇಲ್ಲಿ 48 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಈ ಒಂದು ಕ್ಯಾಲ್ಕುಲೇಷನ್ ನೋಡಿದ್ರೆ 5267 ಕ್ಯಾಲ್ಕುಲೇಷನ್ ನಮ್ಗೆ ಸಿಗ್ತಾ ಇದೆ ಅಲ್ಲಿ ನೇಮಕಾತಿ ಆಗ್ತಕ್ಕಂಥದ್ದು. ಹೌದಾ? ಇನ್ನು ಇದನ್ನ ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೆ ನೋಡೋದಾದ್ರೆ ಅನುದಾನಿತ ಶಾಲೆಗಳಿಗೆ 6000 ಬರ್ತದೆ. ಇದು ನಮ್ಗೆ ಸಂಬಂಧನೇ ಬರಲ್ಲ, ಬಿಟ್ಬಿಡ್ರಿ. ಸಂಬಂಧ ಬರಲ್ಲ ಅಂದ್ರೆ ಯಾರು ಅಲ್ಲಿ ಹೋಗಿ ಲೋಕಲೈಟ್ಸ್ ಒಂದು ಸ್ಕೂಲ್ಸ್ಗಳಲ್ಲಿ ಇರ್ತವೆ, ಆ ಮ್ಯಾನೇಜ್ಮೆಂಟ್ ಜೊತೆಗೆ ಡಿಸ್ಕಷನ್ ಆಗ್ತಕ್ಕಂಥದ್ದು ಪರ್ಸೆಂಟೇಜ್ ಮೇಲೆ, ಅದೆಲ್ಲ ಒಂದು ಲಾಂಗ್ ಪ್ರೊಸೆಸ್ ಇದೆ. ಅದು ನೀವು ಅಲ್ಲಿ ಹೋಗಿ ಮಾತಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಇದನ್ನ ನಾನು ಸ್ಕಿಪ್ ಇಡ್ತಾ ಇದ್ದೀನಿ. ಸೊ ಇದು ನಮ್ಮ ಹುದ್ದೆಗಳಿಗೆ ಸಂಬಂಧಪಡಲ್ಲ. ಅಂದ್ರೆ 12ರಿಂದ 13,000 ಅಷ್ಟೇ ನೀವು ಸದ್ಯಕ್ಕೆ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು PU ಉಪನ್ಯಾಸಕರು 800 ಪ್ಲಸ್ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೆ ಏನು ಜ್ಞಾಪನ ಬಂದಿತ್ತು ಅದನ್ನು ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಆ ಒಂದು ಸ್ಕ್ರೀನ್ ಶಾಟ್ ಅನ್ನು ಶೇರ್ ಮಾಡ್ತೀನಿ, ನೀವು ನೋಡ್ಕೋಬಹುದು. 778 ಹುದ್ದೆಗಳು ಅದರಲ್ಲಿ ಮೆನ್ಷನ್ ಆಗಿತ್ತು. ಇತಿಹಾಸ ಆಗಿರ್ಬೋದು, ನಂತರ ರಾಜ್ಯಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಭಾಷೆ ಆಗಿರ್ಬೋದು, ನಂತರ ವ್ಯವಹಾರ ಅಧ್ಯಯನ ಆಗಿರ್ಬೋದು. ಹೌದಾ? ಸೊ ಸಮಾಜಶಾಸ್ತ್ರ ಆಗಿರ್ಬೋದು, ಈ ರೀತಿಯಾಗಿ ಹುದ್ದೆಗಳ ಇತ್ತು. ಮನೋವಿಜ್ಞಾನ ಇತ್ತು. ಅದನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೋಬಹುದು. ಇನ್ನು ಇತರೆ ಒಂದು ಜಿಲ್ಲೆ 24 ಜಿಲ್ಲೆಗಳಿಗೆ 5,000 ಹುದ್ದೆಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ. 24 ಜಿಲ್ಲೆಗಳೇನು ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಇರ್ತಕ್ಕಂಥ ವಿಷಯ ವಸ್ತು ಆಗಿರುತ್ತೆ ಇದು. ಹಾಗಾದ್ರೆ ಇಲ್ಲಿ ನಿಮಗೆ ಈಗ ಗೊಂದಲ ಉಂಟು ಮಾಡ್ತಕ್ಕಂಥದ್ದು ಈ 5,000 ಹುದ್ದೆಗಳು ಹೇಗೆ ಹಂಚಿಕೆ ಆಗುತ್ತೆ, ಇದರಲ್ಲಿ ಯಾವ ಹುದ್ದೆಗಳು ಜಾಸ್ತಿ ಇದಾವೆ ಅಂತ ತುಂಬಾ ಜನರು ಕೇಳ್ತಾ ಇರ್ತೀವಿ ಪ್ರಶ್ನೆ. ಇಲಾಖೆಯವ್ರನ್ನ ಸ್ಪಷ್ಟತೆ ಕೊಟ್ಟಿಲ್ಲ. ಸೊ ಇಲಾಖೆಯವ್ರನ್ನ ಸ್ಪಷ್ಟತೆ ಕೊಡದೇ ಇರೋದ್ರಿಂದ ಈ 5,000 ಹುದ್ದೆಗಳು ಯಾವ ಹೇಳಿಕೆ ಆಧಾರದ ಮೇಲೆ ಇದನ್ನು ತಗೊಳ್ತಾ ಇದೀವಿ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಬೋದು. ಸೊ ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಾಗೂ ಶಿಕ್ಷಣ ಸಚಿವರು ಕೂಡ ಏನ್ ಮಾಡಿದಾರೆ ಅಂದ್ರೆ ಇದರ ಕುರಿತು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಏನಿತ್ತು ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಪುನರುಚ್ಚಾರಣೆ ಆಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇಷ್ಟು ಹುದ್ದೆಗಳು ಹಾಗೆ ಆಗತ್ತೆ. ಆದ್ರೆ ಇದರಲ್ಲಿ ಯಾವ ರೀತಿಯಾಗಿ ಬೈಫರ್ಕೇಶನ್ ಆಗುತ್ತೆ, ಎಷ್ಟು ಹುದ್ದೆಗಳು ಜಾಸ್ತಿ ಇರಬಹುದು ಯಾವುದು ಅಂತಕ್ಕಂಥ ಸ್ವಲ್ಪ ನಾನು ಇಲ್ಲಿ ಹೇಳೋದಾದ್ರೆ ನಿಮಗೆ ಒಂದು HSTR ಮತ್ತು PSTR ಹುದ್ದೆಗಳು ಸ್ವಲ್ಪ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಇದೆ. GPSTR ಹುದ್ದೆಗಳು ಇರಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ಯಾವ ರೀತಿಯಾಗಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಕೇವಲ 78 ಹುದ್ದೆಗಳನ್ನ GPSTRಗೆ ಮೆನ್ಷನ್ ಮಾಡಿದ್ದಾರೆ, ಹಂಗೆ ಇಲ್ಲೂ ಕೂಡ ಮಿನಿಮಲಿಸ್ಟಿಕ್ ಒಂದು ಹುದ್ದೆಗಳು ಏನಾಗುತ್ತೆ ಅಂದ್ರೆ GPSTRಗೆ ಇಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ರೆ ಜಾಸ್ತಿ ಹುದ್ದೆಗಳು ಇಲ್ಲಿ ಕರೆಯೋದು ಡೌಟ್ ಇದೆ ಅಂತಕ್ಕಂಥದ್ದು. ಇದು ಏನಪ್ಪಾ ಅಂದ್ರೆ ಈಗಾಗಲೇ ಅಧಿಕಾರಿಗಳು ಕೂಡ ಈ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು ನೀವು ಈಗಾಗಲೇ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ನೋಡಿರ್ಬೋದು. ಸೊ ಆ ಬೇಸಿಸ್ ಮೇಲೆ ನೀವು PSTR ಅಥವಾ HSTR ಏನಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಆಮೇಲೆ ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ರಿ PSTRಗೆ ಯಾರು ಅರ್ಹರು ಅಂತ ಹೇಳಿ. PSTRಗೆ ಕೇವಲ D.Ed ಮತ್ತು ಪೇಪರ್ 1 TT ಆಗಿರ್ತಕ್ಕಂಥ ಅಥವಾ CTET ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅರ್ಹತೆಯನ್ನ ಪಡ್ಕೋತೀರಿ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇನ್ನು ಅಧ್ಯಯನ ಕ್ರಮ ಹೇಗೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೋಟಿಫಿಕೇಶನ್ ಆದಾಗ ನಮಗೆ ಸಿಗ್ತಕ್ಕಂಥದ್ದು ಕೇವಲ 2 ತಿಂಗಳು. ಯಾಕಂದ್ರೆ ನಾನು 2000 ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರಿ, ಸರ್ ನೀವು ಹೆಂಗ್ ಓದಿದ್ರಿ ಏನ್ ಮಾಡಿದ್ರಿ ಅಂತೇಳಿ. ಸೊ 2017ರಲ್ಲಿ ಕೂಡ ನಾನು GPT ಬರ್ದಿದ್ದೆ, ಅವಾಗ ಅಪಾಯಿಂಟ್ ಆಗಿರಲಿಲ್ಲ. 2019ರಲ್ಲಿ ಕೂಡ ಬರ್ದಿದ್ದೆ, ಅವಾಗೂ ಅಪಾಯಿಂಟ್ ಆಗಿರಲಿಲ್ಲ. ಹೌದಾ? ಸೊ ಕಾರಣ ಎಷ್ಟೇ, ಅವಾಗ ಪೋಸ್ಟ್ಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆಮೇಲೆ ನನ್ನ ಪರ್ಸೆಂಟೇಜ್ 77.35 ಕಲಬುರಗಿಗೆ ಮಾಡಿದ್ದೆ, ಅವಾಗ 78 ನಿಂತಿತ್ತು. ನಾನು 77.35 ಮಾಡಿ ಹೊರಗಡೆ ಬಂದೆ. 2019ರಲ್ಲಿ 75.35 ಮಾಡಿದೆ, ಅಲ್ಲೂ ಕೂಡ ಏನಾಯ್ತು ಅಂದ್ರೆ ಪರ್ಸೆಂಟೇಜ್ 76 ಪ್ಲಸ್ ನಿಂತು, ಅಲ್ಲೂ ಕೂಡ ಹೊರಗಡೆ ಬಂದೆ. ಆಮೇಲೆ ಪೋಸ್ಟ್ಗಳ ಸಂಖ್ಯೆ ಆ ಟೈಮಲ್ಲಿ 11 ಪೋಸ್ಟ್ಗಳು ಏನಂದ್ರೆ ನಮಗೆ ಟೋಟಲ್ ಆಗಿ ನನಗೆ ಬರ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ಮೀಸಲಾತಿ ಕೂಡ ಮ್ಯಾಟರ್ ಆಗುತ್ತೆ. ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ನಿಮ್ಮ ಕಾಸ್ಟ್ ಆಗಿರ್ಬೋದು, ಹಾಗೂ ನಿಮ್ಮ ಕಾಸ್ಟ್ಗೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರ್ಬೋದು, ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಯಾಕೆ ಅಪಾಯಿಂಟ್ಮೆಂಟ್ ಕೆಲವರು ಬೇಗ ಆಗಿರ್ತಾರೆ, ಕೆಲವರು ಡಿಲೇ ಆಗುತ್ತೆ, ಕೆಲವರು ಬುದ್ಧಿವಂತರು ಕೂಡ ಹೊರಗಡೆ ಇದ್ದಾರೆ ಇನ್ನೂ ಕೂಡ. ಕಾರಣ ಇಷ್ಟೇ, ಅಲ್ಲಿ ಬಂದಿರತಕ್ಕಂಥ ರೇಷಿಯೋ ಏನಿದೆ, ಮೀಸಲಾತಿ ಏನಿದೆ, ಕ್ರೈಟೀರಿಯಾ ಏನಿದೆ, ಸೊ ಅಡ್ಡ ಮೀಸಲಾತಿ ಮತ್ತು ಉದ್ದ ಮೀಸಲಾತಿ ಅಂತ ಏನು ಕರಿತೀವಿ, ಅದರಲ್ಲಿ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹೊರತು ಯಾರು ಕೂಡ ಇಲ್ಲಿ ದಡ್ರು ಅಂತಕ್ಕಂಥದ್ದು ಹೇಳಿಕ್ಕೆ ಆಗಲ್ಲ. ತುಂಬಾ ಬುದ್ಧಿವಂತರು ಇರ್ತಕ್ಕಂಥವ್ರು ಹೊರಗಡೆ ಇದ್ದಾರೆ, ತುಂಬಾ ದಡ್ರು ಇರ್ತಕ್ಕಂಥವ್ರು ಒಳಗಡೆ ಹೋಗಿರ್ತಾರೆ, ಕೆಲವರು ದಡ್ರಿದ್ದರು ಹೊರಗಡೆ ಇರ್ತಾರೆ, ಬೇರೆ. ಅಂದ್ರೆ ಇದು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಸೊ ಒಂದು ಗೊತ್ತಿರಲಿ ಅಂತೇಳಿ. ಇನ್ನು ಅಧ್ಯಯನ ಕ್ರಮ ನಿಮಗೆ ಸಿಗ್ತಕ್ಕಂಥದ್ದು ಕೇವಲ 2 ಮಂತ್ಸ್. ನೋಟಿಫಿಕೇಶನ್ ಆದಾಗ ನಿಮಗೆ ಸಿಗ್ತದೆ ಕೇವಲ 2 ತಿಂಗಳು. ಈ 2 ತಿಂಗಳಲ್ಲಿ ನಾವು ನೋಟಿಫಿಕೇಶನ್ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡ್ಕೋಬಹುದಾ? ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ನಾನು ಕೂಡ ಮಾರ್ಚ್ ಅಲ್ಲಿ ಏನಾಗಿತ್ತು ಅಂದ್ರೆ ನೋಟಿಫಿಕೇಶನ್ ಆಯ್ತು, ಮೇ ಅಲ್ಲಿ ಎಕ್ಸಾಮ್ ಮಾಡಿಬಿಟ್ಟ. ಸೊ ಹೀಗಾಗಿ ನಮಗೆ ಏನಾಗುತ್ತೆ ಅಂದ್ರೆ ಕೇವಲ 2 ತಿಂಗಳು ನಮಗೆ ಕಾಲಾವಕಾಶ ಸಿಕ್ತು. ಮಾರ್ಚು, ಏಪ್ರಿಲ್, ಮೇ ಅಲ್ಲಿ ಎಕ್ಸಾಮ್ ಆಯ್ತು, 21ನೇ ತಾರೀಕು 22ನೇ ತಾರೀಕು. ಸೊ ಹೀಗಾಗಿ ನಿಮಗೆ ಕಡಿಮೆ ಸಮಯ ಸಿಗೋದ್ರಿಂದ ಬಿಫೋರ್ ನೋಟಿಫಿಕೇಶನ್ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಸಿಲೆಬಸ್.
ಸೊ ಅದು ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಯಾವಾಗ ನೋಟಿಫಿಕೇಶನ್ ಆಗುತ್ತೆ ತುಂಬಾ ಪ್ರಶ್ನೆ. ನೆಕ್ಸ್ಟ್ ಅದೇ ಪ್ರಶ್ನೆ ಇದೆ, ನೇಮಕಾತಿ ಯಾವಾಗ ಆಗತ್ತೆ ಅಂತ ಹೇಳಿ ತುಂಬಾ ಜನರು ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರಿ, ನೇಮಕಾತಿ ಯಾವಾಗ ಆಗತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಿ, ನನ್ನ ಕಡೆಯಿಂದಲ್ಲ. ಸೊ ಇಲಾಖೆಯ ಅಧಿಕಾರಿಗಳಿಂದ ಕೂಡ ನೀವು ಮಾಹಿತಿ ಪಡ್ಕೊಂಡಿದ್ರಿ, ಹಾಗೂ ಶಿಕ್ಷಣ ಸಚಿವರಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ರಿ, ಹಾಗೂ ಈಗಾಗಲೇ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ಗಳಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ರಿ. ಎಕ್ಸಾಕ್ಟ್ ಆಗಿ ಅಥೆಂಟಿಕ್ ಆಗಿ ಇದೇ ಡೇಟ್ಗೆ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ಟಿ ಯಾವ ರೀತಿ ಸಡನ್ಲಿ ಮಾಡ್ದ ಹಂಗೇನೆ ಪ್ರತಿ ವರ್ಷ ಮಾಡದಂತೆ ನೇಮಕಾತಿ ಕೂಡ ಆಗ್ತಕ್ಕಂಥದ್ದು ಕೂಡ ನಿಜಾನೇ. ನೇಮಕಾತಿ ಆಗಲ್ಲ ಅಂತಕ್ಕಂಥದ್ದು ಅಲ್ಲುಗಳಿಯತಕ್ಕಂಥದ್ದಲ್ಲ. ಇದು ಸ್ವಲ್ಪ ಮೀಸಲಾತಿಯಿಂದ ವೇರಿಯೇಷನ್ಸ್ ಆಗಿರ್ಬೋದು. ಏನು 56% ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕೋರ್ಟಲ್ಲಿ ಅದು ಕೇಸ್ ಇದೆ ಅಂತಕ್ಕಂಥದ್ದು. ಜನವರಿವರೆಗೆ ಅದನ್ನ ಹೆಲ್ಡಪ್ ಇಡ್ಲಿಕ್ಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಬಟ್ ನಾವು ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಾವು ಈ ಒಂದು ನೇಮಕಾತಿಗೆ ಅರ್ಹತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಸೊ ನಾವು ನೇಮಕಾತಿ ಆದ್ರೆ ನಾವು ಅಪಾಯಿಂಟ್ ಆಗ್ತೇವೆ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಟ್ರೈನ್ ಹೋದ್ಮೇಲೆ ನಾವು ಟಿಕೆಟ್ ತಗೊಳಕ್ ನಿಲ್ತೀವಿ, ಅಥವಾ ಯೋಚನೆ ಮಾಡ್ತಾ ಇದ್ವಿ ಅಯ್ಯೋ ಎಕ್ಸಾಮ್ ಹೋಯ್ತು ಅಂತೇಳಿ. ಯಾಕೆ ಹೇಳ್ತಾ ಇದ್ದೀರ ಅಂದ್ರೆ, ಈ ಅನುಭವನ ನಾನು ಅನುಭವಿಸಿದ್ದೀನಿ. ಸೊ ಇದಕ್ಕಾಗಿ ನೀವು ಈ ಎಕ್ಸಾಮ್ ಫಿಟ್ ಇದ್ದೀರಾ ಫಸ್ಟ್ ಅಂತಕ್ಕಂಥದ್ದು ನೋಡ್ರಿ. ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ತುಂಬಾ ಜನ ಹೇಳ್ತಿರ್ತಾರೆ ಅವಾಗಲ್ಲ, ಈಗಾಗಲ್ಲ, ಅದಾಗಲ್ಲ, ಇದಾಗಲ್ಲ, ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ತುಂಬಾ ಜನ. ಇನ್ನು ಯೂಟ್ಯೂಬರ್ಸ್ ಅಲ್ಲಿ ಕೂಡ ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತವೆ. ನಾವು ಕೂಡ ಏನ್ ಮಾಡ್ತೀವಿ, ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯಾವುದೋ ಒಂದು ಮೂಲದಿಂದ ಕೊಟ್ಟಿರ್ತೀವಿ. ಹಾಗಂತ ನೀವು ನಿಮ್ಮ ಅಧ್ಯಯನವನ್ನ ಬಿಡಬೇಡ್ರಿ. ಸೊ ಅಧ್ಯಯನ ನಿಮ್ದು ಕೀ ಆಫ್ ಸಕ್ಸಸ್ ಅಂತ ಕರಿತೀನಿ ನಾನು. ರಿವಿಷನ್, ರೀಡ್, ರಿಕಾಲ್ ಅಂತಕ್ಕಂಥದ್ದು ಏನಿದೆ, ಕಂಟಿನ್ಯೂ ಆಗಿ ನೀವು ಓದ್ತಾನೆ ಇರಬೇಕು. ನಾನು ಆಗ್ಲೇ ಹೇಳಿದೆ, ಇನ್ನು 2 ತಿಂಗಳಿದೆ ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ರಿವಿಷನ್ ಕುತ್ಕೋಬೇಕು. ನೋಟಿಫಿಕೇಶನ್ ಆದಾಗ ರಿವಿಷನ್ ಕುತ್ಕೋಬೇಕು ನಾವು. ಬಟ್ ಹಂಗೆ ಎಷ್ಟು ಜನ ಇದೀವಿ ನಾವು? ಪಾಸಿಬಲೇ ಇಲ್ಲ. ಆ ರೀತಿ ಇಲ್ವೇ ಇಲ್ಲ ನಾವು, ಹೌದಾ? ನೆಕ್ಸ್ಟ್ ಅಧ್ಯಯನ ಸಾಮಗ್ರಿಯನ್ನು ತುಂಬಾ ಜನ ಕೇಳ್ತಾ ಇರ್ತೀರಿ, ಹೌದಾ? ಇದಕ್ಕೆ ಇಲ್ಲಿ 4 ಎಕ್ಸಾಮ್ಸ್ಗಳಿದೆ. ಒಂದು PSTR ಬೇರೆ ಇದೆ, GPSTR ಬೇರೆ ಇದೆ, HSTR ಬೇರೆ ಇದೆ, PUC ಬೇರೆ ಇದೆ. ಅದನ್ನ ಬೇರೆ ಬೇರೆ ನಾನು ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಅಧ್ಯಯನ ಸಾಮಗ್ರಿಯನ್ನ ಪಠ್ಯಕ್ರಮ ಬದಲಾಗಬಹುದೇ ಅಂತಕ್ಕಂಥದ್ದು. ಈ ಹಿಂದೆ ಇರ್ತಕ್ಕಂಥ ಪಠ್ಯಕ್ರಮನೇ ಬೇರೆ, ಈಗಿರ್ತಕ್ಕಂಥ ಪಠ್ಯಕ್ರಮನೇ ಬೇರೆ, ಹೌದಾ? ಹಿಂದೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು, ಸರಳವಾಗಿರ್ತಕ್ಕಂಥ ಪಠ್ಯಕ್ರಮ, ಆ ಟೈಮಲ್ಲಿ ಅದು ಕಾಂಪ್ಲಿಕೇಟೆಡೇ ಇತ್ತು. ಬಟ್ ಈಗ ನಮಗೆ ಅದು ನೋಡಿದ ತಕ್ಷಣ ಈಸಿ ಅನ್ಸುತ್ತೆ, ಯಾಕಂದ್ರೆ ಅದು ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗಿರ್ತಕ್ಕಂಥ ಜನರೇಷನ್ ಏನಿದೆ ತುಂಬಾ ಫಾರ್ವರ್ಡ್ ಇದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಬಟ್ ಈ ಪಠ್ಯಕ್ರಮ ಯಾವ ರೀತಿಯಾಗಿರುತ್ತೆ ಅಂದ್ರೆ 2025ರ ಒಂದು ಕರಿಕ್ಯುಲಮ್ ಏನಿದಾವೆ ಅದು ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ಗಳೇ ಆಗಿರ್ಬೋದು, ಈ ಒಂದು ಅಧ್ಯಯನ ಸಾಮಗ್ರಿಯನ್ನು ಒಳಗೊಂಡಿರುತ್ತೆ. ಆ ಪ್ಯಾಟರ್ನ್ ಪ್ರಕಾರ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕಷ್ಟೇ. ಅದನ್ನ ಹೇಳ್ಬಿಡ್ತೀನಿ ಈಗ ನಿಮ್ಗೆ ಏನಿದೆ ಅಂತ ಹೇಳಿ. ಸೊ ಮೊದಲನೇದು PSTR ಗೆ ಸಂಬಂಧಪಟ್ಟಂಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 1ರಿಂದ 5ನೇ ತರಗತಿ ಏನಿದೆ, 2015ರಲ್ಲಿ ಏನಾಗಿದೆ ಅಂದ್ರೆ, ಇದು ಜನರಲ್ ಪೇಪರ್ ಮೇಲೆ ಸೆಲೆಕ್ಷನ್ ಮಾಡಿ POಲಿ ಏನು ಆಪ್ಷನಲ್ ಸಬ್ಜೆಕ್ಟ್ ಇತ್ತು ಆ ಬೇಸಿಸ್ ಮೇಲೆ ಅವ್ರನ್ನ ಏನ್ ಮಾಡಿದ್ದಾರೆ, ಟೀಚರ್ ಅಂತಕ್ಕಂಥದನ್ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ PSTR ಸಬ್ಜೆಕ್ಟ್ ವೈಸ್ ಆಗತ್ತಾ ಅಂತಕ್ಕಂಥದ್ದು ತುಂಬಾ ಜನ ಒಂದು ಗೊಂದಲವನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ 4424 PSTR ಅಂತ ಹೇಳಿದಾನೆ ಹೊರತು ಅಲ್ಲಿ ಇದೇ ಸಬ್ಜೆಕ್ಟ್ ಟೀಚರ್ಸ್ ಅಂತ ಹೇಳಿಲ್ಲ. ಆಮೇಲೆ 1ರಿಂದ 5ನೇ ತರಗತಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಈಗಲೂ ಕೂಡ 2008-9ರಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರನ್ನು ಕೂಡ ನಾವು ಕೇಳಿದಾಗ ಅವ್ರು PUCಲಿ ಆಪ್ಷನ್ ಇರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಆ ಟೀಚರ್ ಆಗಿ ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಹೌದಾ? ಈಗ ಮೊನ್ನೆ ಕೂಡ ಒಂದು ಹೊಸ ಒಂದು ಮಾಹಿತಿ ನಿಮ್ಗೆ ಗೊತ್ತಿರಬಹುದು. TET ಪೇಪರ್ 2 ಆದ್ರೆ ಮಾತ್ರ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ, ಇಲ್ಲಾಂದ್ರೆ 1 to 5th ಅಲ್ಲಿ ಅವ್ರು ಏನಂದ್ರೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಕೂಡ ಇದೆ. ಇದು ಇಲಾಖೆಯ ಒಂದು ಬಂದಿರತಕ್ಕಂಥ ಸೂಚನೆ. ಅದು ಮತ್ತೆ ಏನೆಲ್ಲ ಚೇಂಜ್ ಆಗತ್ತೆ, ಆ ಒಂದು ಬೇಸಿಸ್ ಮೇಲೆ ಏನಾದ್ರು ಆಗತ್ತಾ ಅಂತಕ್ಕಂಥದ್ದು ಆಮೇಲೆ ನೋಡೋಣ ಅದು. ಬಟ್ ಈಗ PSTR ಸಂಬಂಧಪಟ್ಟಾಗ ಏನು ಜನರಲ್ ಪೇಪರ್ ಆಗಿ ತೆಗೆದುಕೊಳ್ತಾ ಇದೆ 2015ನೇ ಇಟ್ಕೊಂಡು ಹೋಗೋದಾದ್ರೆ ನಾವು ಇಲ್ಲಿ ಸಬ್ಜೆಕ್ಟ್ಸ್ಗಳು ಆಲ್ಮೋಸ್ಟ್ ಅವೇ ಇರತಕ್ಕಂಥ ಸಾಧ್ಯತೆ ಇದೆ. ವೇರಿಯೇಷನ್ಸ್ ಆಗ್ಬೋದು ಮಾರ್ಕ್ಸ್ ಅಲ್ಲಿ. 150 ಮಾರ್ಕ್ಸ್ ಇದೆ. ಡಿಸ್ಕ್ರಿಪ್ಟಿವ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಇದಕ್ಕೆ ಡಿಸ್ಕ್ರಿಪ್ಟಿವ್ ಬರಕ್ಕೆ ಸಾಧ್ಯ ಇಲ್ಲ, ಇದು MCQ ಬೇಸಿಸ್ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇತ್ತು, ಇಂಗ್ಲಿಷ್ ಇತ್ತು, ಸೈಕಾಲಜಿ ಇತ್ತು. ಸೈಕಾಲಜಿಗೆ ಜಾಸ್ತಿ ಮಾರ್ಕ್ಸ್ ಇತ್ತು ಅಂತಕ್ಕಂಥ ಗೊತ್ತು. ಜನರಲ್ ನಾಲೆಜ್ ಇತ್ತು, ಮೆಂಟಲ್ ಎಬಿಲಿಟಿ ಇತ್ತು, ಕಂಪ್ಯೂಟರ್ ಇತ್ತು, ಮ್ಯಾಥ್ಸ್ ಇತ್ತು, ಸೈನ್ಸ್ ಇತ್ತು. ಸೊ ಈ ರೀತಿ 7 ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದ. ಆ 7 ಸಬ್ಜೆಕ್ಟ್ಗಳು ಎಲ್ಲಿವರೆಗೆ ಓದ್ಕೋಬೇಕಾಗತ್ತೆ ಅಂದ್ರೆ ಅಪ್ ಟು 10th ವರೆಗೆ ನಾವು ಓದ್ಕೋಬೇಕಾಗತ್ತೆ. ಜನರಲ್ ನಾಲೆಜ್ ಒಂದು ನಮಗೆ ಏನ್ ಮಾಡಲ್ಲ ಅಂದ್ರೆ ಗ್ರಿಪ್ ಸಿಗಲ್ಲ. ಅದಕ್ಕಾಗಿ ನೀವು ಏನ್ ಮಾಡ್ಕೋಬೇಕಂದ್ರೆ ಜನರಲ್ ನಾಲೆಜ್ ಕೆಲವೊಂದು ವಿಷಯಗಳು ಸಮಾಜ ವಿಜ್ಞಾನದಲ್ಲಿ, ಕೆಲವೊಂದು ವಿಷಯಗಳು ವಿಜ್ಞಾನದಲ್ಲಿ ಕವರ್ ಆಗುತ್ತೆ. ಕರೆಂಟ್ ಇವೆಂಟ್ಸ್ ಮಾತ್ರ ನಾವು ಯಾವ್ದಾದ್ರು ಒಂದು ಮ್ಯಾಗಝಿನ್ ಅನ್ನ ರೆಫರ್ ಮಾಡಿ ಇದನ್ನ ಫಾಲೋ ಮಾಡಬಹುದು. ಇದು PSTRದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ PSTR ಏನು ಕ್ವಾಲಿಫೈ ಆಗಿದ್ದಾರೆ ಟೀಚರ್ಸ್ ತುಂಬಾ ಕಡಿಮೆ ಇದ್ದಾರೆ. ನಾನು ಕೂಡ D.Ed ಕಂಪ್ಲೀಟ್ ಮಾಡಿದೆ 2010ರಲ್ಲಿ, ಹೌದಾ? ಬಟ್ ಅದಾದ್ಮೇಲೆ ನೇಮಕಾತಿಗಳು ನಡೆದಿಲ್ಲ, ನಾನು ಬರಲಿಲ್ಲ. ಅದಾದ್ಮೇಲೆ B.Ed ಮಾಡಿಕೊಂಡು GPSTR ಬರೆದು GPSTR ಅಪಾಯಿಂಟ್ ಆದ ಬೇರೆ. ಆದ್ರೆ PSTRಗೆ ಸಂಬಂಧಪಟ್ಟಂಗೆ ನೀವೇನಿದ್ರಿ ಕರೆಕ್ಟಾಗಿ ಅಕ್ಯುರೇಟ್ ಆಗಿ ಸ್ಟಡಿ ಮಾಡಿದ್ರೆ 100% ನೇಮಕಾತಿಗಳನ್ನ ನೀವು ಕೈಯಲ್ಲಿ ತಗೋತೀರಿ. ಯಾಕಂದ್ರೆ ನಿಮ್ಗೆ ಕಾಂಪಿಟೇಟರ್ಗಳು ಏನಿದಾರಪ್ಪ ಅಂದ್ರೆ ತುಂಬಾ ಲೆಸ್ ಇದ್ದಾರೆ, ಅದು ಸ್ವಲ್ಪ ಗಮನದಲ್ಲಿ ಇರಲಿ. ನೆಕ್ಸ್ಟ್ GPSTR ಸಂಬಂಧಪಟ್ಟಂಗೆ ಏನು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಕರಿತಾ ಇದೀವಿ,
ಸೊ ಇದು ಪೋಸ್ಟ್ಗಳು ಕಡಿಮೆ ಇದೆ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ನಾನ್ ಕಲ್ಯಾಣ ಕರ್ನಾಟಕ ಇರ್ಬೋದು. ಇದು ಕೂಡ PSTR ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗುತ್ತೆ ಅಂತಲ್ಲ, ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಆಗುತ್ತೆ PSTR ನೇಮಕಾತಿ. ಯಾಕಂದ್ರೆ ತುಂಬಾ ಹುದ್ದೆಗಳು ಕೆಲವೊಂದು ಪ್ರಮೋಷನ್ ಆಗಿದಾವೆ, ಕೆಲವೊಂದು ರಿಟೈರ್ಡ್ ಆಗಿದಾವೆ, ಕೆಲವೊಂದು ಟ್ರಾನ್ಸ್ಫರ್ ಆಗಿದಾವೆ. GPT ಹುದ್ದೆಗಳನ್ನ ಆಕ್ಸೆಸ್ ತೋರಿಸಿದ್ದಾರೆ ಟ್ರಾನ್ಸ್ಫರ್ ಅಲ್ಲಿ, ಹೌದಾ. ಸೊ ಹೀಗಾಗಿ ಇದು ಎರಡು ಕಡೆಗೆ ಆಗುತ್ತೆ. GPSTR ಕೂಡ ಬಹಳ ಮಹತ್ವದ್ದು. ಇದು 78 ಈಗಾಗಲೇ ಸಬ್ಜೆಕ್ಟ್ 4 ಸಬ್ಜೆಕ್ಟ್ಗಳು, ಒಂದು ಇಂಗ್ಲೀಷು, ಮ್ಯಾಥ್ಸು, CBZ, ಸೋಷಿಯಲ್, ಇನ್ನೊಂದು ಕನ್ನಡ 2015ರಲ್ಲಿ ಮಾಡಿದ್ದು, ಅದಾದ್ಮೇಲೆ ಮಾಡಲಿಲ್ಲ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ಪೋಸ್ಟ್ಗಳಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಎಷ್ಟು ಇದಾವೆ, ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಹುದ್ದೆ ಅಂತ ಇಟ್ಕೊಂಡು ನಾವು ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು. ಆ ಬೇಸಿಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಒಂದು ಹುದ್ದೆ ಬೇಕಾಗಿದೆ ಅಂದ್ರೆ ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಬೋದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನೊಬ್ಬ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಇದೇನು ಡಿಸ್ಕ್ರಿಪ್ಟಿವ್ ಪೇಪರ್ 3 ಪೇಪರ್ ಇರ್ತವೆ ಇಲ್ಲಿ, ಹೌದಾ. ಫಸ್ಟ್ ಪೇಪರಲ್ಲಿ ಒಂದು 6 ಸಬ್ಜೆಕ್ಟ್ ನಾವು ನೋಡ್ತೀವಿ. ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಸೈಕಾಲಜಿ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಅದರಲ್ಲಿ ಸೇರ್ಕೊಂಡಿರುತ್ತೆ. ಆಮೇಲೆ ಹೆಲ್ತ್ ಅಂಡ್ ವೆಲ್ ಎಜುಕೇಶನ್, ಆಮೇಲೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಬರ್ತದೆ. ಸೊ ಅವ್ರು ಸೇರ್ಕೊಂಡಿರ್ತಕ್ಕಂಥದ್ದು ಅದನ್ನು ಸ್ವಲ್ಪ ನಾವು ಗಮನ ಹರಿಸ್ರಿ. ಲ್ಯಾಂಗ್ವೇಜ್ 2 ಏನಿದೆ, ಪೇಪರ್ 2 ಏನಿದೆ 6 to 10 ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದಾವೆ ಅದನ್ನ ಬಿಟ್ಟು ಒಂದು ಅಕ್ಷರ ಹೊರಗಡೆಯಿಂದ ಬರಲ್ಲ. ಪೇಪರ್ 1 ಮಾತ್ರ ಜನರಲ್ ನಾವು ಸ್ಟಡಿ ಮಾಡಬೇಕಾಗತ್ತೆ ಫೋಕಸ್ ಆಗಿ. ಆಮೇಲೆ ತುಂಬಾ ಜನ ಓದೋದ ಕಡೆಗೆ ಜಾಸ್ತಿ, ಓದೋದು ಸ್ವಲ್ಪ ನಮ್ಗೇನಾಗುತ್ತೆ ಅಂದ್ರೆ 10% ಕಲಿಕೆ ಉಂಟು ಮಾಡುತ್ತೆ. ಕೇಳಿ ಓದಿ ಅದನ್ನ ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಲಿಕೆ ಆಗುತ್ತೆ. ಸೊ ನೀವು ಡಿಸ್ಕಷನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಗಿಂತ ಹೆಚ್ಚು ನಾಲೆಜ್ ಇರ್ತಕ್ಕಂಥ ಒಂದು ಫ್ರೆಂಡ್ಸ್ ಜೊತೆಗೆ, ಎಜುಕೇಟರ್ ಜೊತೆಗೆ, ನಿಮ್ಮ ಪೇರೆಂಟ್ಸ್ ಟೀಚರ್ಸ್ ಇರ್ಬೋದು. ಸೊ ಅವ್ರ ಜೊತೆಗೆ ನೀವೇನ್ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು, ನಾಲೆಜ್ ಅನ್ನ ತಗೊಳ್ಬಹುದು. ಅಥವಾ ನೀವೇ ಬುಕ್ಸ್ಗಳನ್ನ ಓದಿ ನೀವೇ ಒಂದು ಆಡಿಯೋ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನೀವೇ ಕೇಳ್ಕೋಬಹುದು, ಏನ್ ತಪ್ಪಿಲ್ಲ. ಸೊ ಹೀಗಾಗಿ ಸ್ವಲ್ಪ ಕೇಳಿ ನೋಡಿ ಓದೋದು ಏನಾಗುತ್ತೆ, ಹೆಚ್ಚು ಕಲಿಕೆಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಭಾಷಾ ಸಾಮರ್ಥ್ಯ ಅಂತೇಳಿ ಕೂಡ ಬರ್ತದೆ CBZ ಅವ್ರಿಗೆ, ಗಣಿತ ವಿಜ್ಞಾನ ಮತ್ತು ಸೋಷಿಯಲ್ ಸೈನ್ಸ್ ಅವ್ರಿಗೆ. ಕೇವಲ ಕನ್ನಡ ಮತ್ತು ಇಂಗ್ಲೀಷ್ ಅವ್ರಿಗೆ ಬರಲ್ಲ, ಅದು ಕನ್ನಡ ಲ್ಯಾಂಗ್ವೇಜ್ ಕಾಲ್ ಆದ್ರೆ. ಇಂಗ್ಲೀಷ್ ಅವ್ರಿಗೆ ಭಾಷಾ ಸಾಮರ್ಥ್ಯ ಇರೋದಿಲ್ಲ. ಸೊ 3 ಪೇಪರ್ 400 ಮಾರ್ಕ್ಸ್ ಎಕ್ಸಾಮ್ ನಡೆಸ್ತಾನೆ. ಇದು ಕೂಡ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ 100, ಪೇಪರ್ 3 ಭಾಷಾ ಸಾಮರ್ಥ್ಯ ಡಿಸ್ಕ್ರಿಪ್ಟಿವ್ ಇದೆ. ಲ್ಯಾಂಗ್ವೇಜ್ಗಳು ಏನಿದಾವೆ ಅದು ಫಸ್ಟ್ 1 MCQ ಇರುತ್ತೆ 150 ಮಾರ್ಕ್ಸ್, ಸೆಕೆಂಡ್ ಕೂಡ 50 MCQ ಇರುತ್ತೆ, 100 ಡಿಸ್ಕ್ರಿಪ್ಟಿವ್ ಇರುತ್ತೆ, ಎಲ್ಲರಿಗೂ ಕಾಮನ್ ಇದು. ಸೊ ಇದೇ ರೀತಿ ಪ್ಯಾಟರ್ನ್ ಇರುತ್ತೆ. ನೆಕ್ಸ್ಟ್ HSTR ಬಂದಾಗ ಇಲ್ಲಿ ನೋಡ್ರಿ 2 ಪೇಪರ್ ಬರ್ತವೆ. ಒಂದು ಪೇಪರ್ ಜನರಲ್ ಪೇಪರ್, ಒಂದು ಪರ್ಟಿಕ್ಯುಲರ್ ನಮ್ಮ ಸಬ್ಜೆಕ್ಟ್ ಏನಿದೆ ಅದರಲ್ಲೇ ಬರ್ತಕ್ಕಂಥದ್ದು. ಸೊ ಅದರಲ್ಲಿ ಕೂಡ ಏನಿದೆ ಅಂದ್ರೆ ಒಂದು ಇಂಗ್ಲೀಷ್ ಇದೆ, ಕಂಪ್ಯೂಟರ್ ಇದೆ, ನಂತರದಲ್ಲಿ ಮೆಂಟಲ್ ಎಬಿಲಿಟಿ ಇದೆ, ಜನರಲ್ ನಾಲೆಜ್ ಇದೆ, ಹೌದಾ. ಸೊ ಈ ರೀತಿಯಾಗಿ ಒಂದು 5 ಸಬ್ಜೆಕ್ಟ್ಗಳು ಪೇಪರ್ 1 ಅಲ್ಲಿ ಬಂದಿರ್ತವೆ. ಇಲ್ಲಿ ವೇರಿಯೇಷನ್ಸ್ ಆಗ್ಬೋದು, ಹೌದಾ. ಕನ್ನಡ ಆ್ಯಡ್ ಮಾಡಿಲ್ಲ, ಮಾಡ್ಬೋದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಸದ್ಯಕ್ಕೆ ಇಂಗ್ಲೀಷು, ಸೈಕಾಲಜಿ, ಆಮೇಲೆ ಮೆಂಟಲ್ ಎಬಿಲಿಟಿ, ಕಂಪ್ಯೂಟರು, ಜನರಲ್ ನಾಲೆಜ್ 5 ಸಬ್ಜೆಕ್ಟ್ಸ್ ಇದಾವೆ. ಸೊ ಬರ್ಬೋದು, ಬರ್ದೇ ಇರ್ಬೋದು, ಸ್ವಲ್ಪ ಚೇಂಜಸ್ ಆಗ್ಬೋದು. ಅಂದ್ರೆ ಸೆಕೆಂಡ್ ಪೇಪರ್ ಬಂದಾಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮದೇ ಸಬ್ಜೆಕ್ಟ್ ಇದೆ, ಅದ್ರ ಮೇಲೆ ಫೋಕಸ್ ಆಗಿ ನಾವು ಅಧ್ಯಯನ ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಯಾಕಂದ್ರೆ ಸೋಷಿಯಲ್ ಇದ್ರೆ ಸೋಷಿಯಲ್ ಆರ್ಟ್ಸ್ ಅಂತ ಕರಿತೀವಿ, ಮ್ಯಾಥಮೆಟಿಕ್ಸ್ CBZ ಇದ್ರೆ CBZ ಬರ್ತದೆ, PCM ಇದ್ರೆ PCM ಬರ್ತದೆ. ಸೊ ಪರ್ಟಿಕ್ಯುಲರ್ ಆಗಿ ಕೂತ್ಕೊಂಡು ನಾವು ಏನ್ ಮಾಡ್ಬೋದು ಅಂದ್ರೆ ಓದ್ಕೋಬಹುದು ನಮ್ಮ ಸಬ್ಜೆಕ್ಟ್ ಅಲ್ಲಿ. ಬಟ್ ಕೆಲವೊಬ್ರು ನಮ್ಮ ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತಾರೆ, ಸ್ಕೋರ್ ಮಾಡೋಕ್ಕಾಗಲ್ಲ. ಈಗ ಮೊನ್ನೆ ಪೇಪರ್ ಈಜಿ ಅಂತ ಹೇಳ್ತಿದ್ರೆ TET ಕ್ವಾಲಿಫೈ ಆಗಿರ್ಬೋದು ತುಂಬಾ ಜನ, ಬಟ್ ಅಲ್ಲೂ ಕೂಡ ಟ್ರಿಕ್ಕಿ ಕ್ವಶನ್ಸ್ ಇತ್ತು. ಸೊ ನಮ್ಮ ಕರ್ನಾಟಕ ಅಕಾಡೆಮಿಯಿಂದ ಒಬ್ಬರು ಕ್ಯಾಂಡಿಡೇಟು ಅಮ್ರೀನ್ ಅಂತೇಳಿ 137 ಅಂಕಗಳನ್ನ ಗಳಿಸಿದ್ದಾರೆ. ಸೊ ನಾಳೆ ಅವ್ರದ್ದು ವಿಡಿಯೋ ಮೇ ಬಿ ಬಂದರೆ ನಿಮ್ಗೆ ಹಾಕ್ತೀನಿ ನಾನು. ಕೆಲವರು 124, ಕೆಲವರು 128 ಗಳಿಸಿದ್ದಾರೆ, 129 ಗಳಿಸಿದ್ದಾರೆ. ಅದು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ, ಅವ್ರ ಕಡೆಯಿಂದ ಸಾಧ್ಯ ಆದರೆ ಕಲೆಕ್ಟ್ ಮಾಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು PUC ಉಪನ್ಯಾಸಕರ ನೇಮಕಾತಿ ಏನಿದೆ, ಇಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆಗತಕ್ಕಂಥ ಸಾಧ್ಯತೆ ಇದೆ. ಇನ್ನು ತುಂಬಾ ಜನ ಇಲ್ಲಿ ಕೇಳ್ತಾ ಇದ್ರಿ TET ಆಗತ್ತಾ ಅಂತ ಹೇಳಿ. ಸರ್ ಇದಕ್ಕೆ TET ಬೇಕಾ ಅಂತ ಹೇಳಿ ತುಂಬಾ ಜನ ಕೇಳ್ತೀರಿ. HSTRಗೆ ನಿಮ್ಗೆ ಅದನ್ನು ಕೂಡ ಒಂದು ಜ್ಞಾಪನ ತೋರಿಸ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ. 2023ರಲ್ಲಿ ಪಠ್ಯಕ್ರಮವನ್ನು ಚೇಂಜ್ ಮಾಡಿ ಮತ್ತು ಅದಕ್ಕೊಂದು TET ಮಾಡಿ ಅಂತಕ್ಕಂಥದ್ದು ಈಗಾಗಲೇ ಏನಾಗಿದೆ ಅಂದ್ರೆ ಚರ್ಚೆ ಆಗಿದೆ. CNR ರೂಲ್ ಆಗಬೇಕಾಗಿತ್ತು, ಅದ್ರ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಹಾಗಾದ್ರೆ ಮಾಡ್ತಾರಿಲ್ಲ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು, ಹೌದಾ. ಸೊ ಇದು ಒಂದು TETಗೆ ಸಂಬಂಧಪಟ್ಟಂಗೆ HSTR TET ಮಾಡ್ತಾರೆ, ಸದ್ಯಕ್ಕಿಲ್ಲ. ಹಿಂದೆ ಇದಕ್ಕೆ ಏನಿರಲಿಲ್ಲ, PGನೂ ಇರಲಿಲ್ಲ ಹಿಂದೆ. ಬಟ್ ಈಗ TET ಮತ್ತು PG ಮಾಡಬೇಕು ಅಂತ ಸುರೇಶ್ ಕುಮಾರ್ ಸರ್ ಅವರು ಮಿನಿಸ್ಟರ್ ಶಿಕ್ಷಣ ಸಚಿವರಿದ್ದಾಗ ಅಲ್ಲೂ ಕೂಡ ಒಂದು ಜ್ಞಾಪನ ಬಂದಿತ್ತು 2019ರಲ್ಲಿ. 10% PG ತಗೊಳ್ರಿ, 10% B.Ed ತಗೊಳ್ರಿ, 10% ಏನ್ ಮಾಡಿದ್ರೆ ಡಿಗ್ರಿ ತಗೊಳ್ರಿ ಅಂತ ಹೇಳಿ ಅವರು ಕೂಡ ಮಾಡಿದ್ರು. ಅದು ಕೂಡ ಜ್ಞಾಪನ ನೋಡಿರ್ಬೋದು, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೌದಾ. ಸೊ ಇಲ್ಲಿ ಏನು ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು, ಬಟ್ ಯಾವುದೇ ಬದಲಾವಣೆ ಆದ್ರೂ ಕೂಡ ಬದಲಾವಣೆಗೆ ನೀವು ಅಣಿಯಾಗಿರ್ಬೇಕಾಗತ್ತೆ. ಯಾಕಂದ್ರೆ ಬದಲಾವಣೆ ಜಗದ ನಿಯಮ ಅಂತೇಳಿ ಭಗವದ್ಗೀತೆಯಲ್ಲಿ ಓದ್ತೀವಿ, ಹೌದಾ. ಇನ್ನು PUCಗೆ ಸಂಬಂಧಪಟ್ಟಂಗೆ ಇಲ್ಲೂ ಕೂಡ 2 ಪೇಪರ್ ಇದಾವೆ, ಹೌದಾ. ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಕ್ಕಂಥ, ಯಾಕಂದ್ರೆ 2 ಪೇಪರ್ ಅವ್ರಿಗೆ ಸಬ್ಜೆಕ್ಟ್. ಕನ್ನಡ ಇದ್ರೆ ಕನ್ನಡ 1, ಕನ್ನಡ 2, ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ 1, ಇಂಗ್ಲೀಷ್ 2, ಅರ್ಥಶಾಸ್ತ್ರ 1, ಅರ್ಥಶಾಸ್ತ್ರ 2 ಎರಡೂ ಕೂಡ ಅವ್ರದೇ ಸಂಬಂಧಪಟ್ಟಂಗೆ MCQ ಬೇಸಿಸ್ ಮೇಲೆ ಇರುತ್ತೆ. ಸ್ವಲ್ಪ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ ಇಲ್ಲಿ PUCಯಲ್ಲಿ, ಮಿಕ್ಕಿರ್ತಕ್ಕಂಥದ್ರಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇರೋದಿಲ್ಲ. ಸೊ ಹೀಗಾಗಿ ಇವೆಲ್ಲ ಏನಿದಾವಪ್ಪ ಅಂದ್ರೆ ನಾನು ನಿಮ್ಗೊಂದು ಪ್ಯಾಟರ್ನ್ ಹೇಳಿದೆ,
ಬಟ್ ಇದಕ್ಕೆಲ್ಲ ನೀವು ಸ್ಟಡಿಯನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರಿ. ಫಸ್ಟು ಕಲೆಕ್ಟ್ ಏನು ಮಾಡ್ಕೋಬೇಕಾಗತ್ತೆ, ಒಂದು ಸಿಲೆಬಸ್ ಪ್ರಕಾರ ನಿಮ್ಮ ಹತ್ರ 2025ರಲ್ಲಿ ಕರಿಕ್ಯುಲಮ್ಗಳು, ಕರೆಂಟ್ ಇವೆಂಟ್ಸ್ ಬಗ್ಗೆ 2025 ಅಪ್ಡೇಟ್ಸ್ಗಳೇನಿದಾವೆ, ಮ್ಯಾಗ್ಝಿನ್ಸ್ಗಳೇನಿದಾವೆ, ಆಮೇಲೆ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ 2025 ಅಪ್ಡೇಟೆಡ್ ಬುಕ್ಸ್ಗಳನ್ನ ಫಾಲೋ ಮಾಡಿ. ಕೆಲವು ಕಟಿಬದ್ದು ಸಂಪ್ರದಾಯಬದ್ಧವಾಗಿ ನೀವು ನೋಡಿರ್ಬೋದು, ತುಂಬ ಯೂಟ್ಯೂಬರ್ಸ್ಗಳ ಚಾನಲ್ಸ್ಗಳಲ್ಲಿ ಈ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಮಾಹಿತಿಗಳು ಸರಿ ಅನಿಸಿದ್ರೆ 100% ಅದನ್ನು ಫಾಲೋ ಮಾಡಿ, ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮಾಹಿತಿಗೆ ನಂದೇ ಮಾಹಿತಿ ನಿಮಗೆ ಅಕ್ಯುರೇಟ್ ಅನಿಸಲಿಲ್ಲ ಅಂದರೆ ನೋಡೋದು ಬಿಟ್ಬಿಡ್ರಿ ಅದನ್ನು, ಯಾಕಂದ್ರೆ ಅದರಿಂದ ನೀವು ಡೈವರ್ಟ್ ಆಗೋದು ಬೇಡ. ಎಕ್ಸಾಕ್ಟಾಗಿ ಅಥೆಂಟಿಕ್ ಆಗಿ ನಿಮಗೆ ಬೇಕಾಗಿರ್ತಕ್ಕಂಥ ಸೋರ್ಸ್ಗಳನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಳ್ರಿ. ಅಪ್ಡೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್, ಯಾವುದೋ ಹಳೆ ಕಾಲದ ನೋಟ್ಸ್ ತೊಗೊಂಡು ಓದ್ಕೊಂಡು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೆ ಅಂದರೆ ಈಗ ಸದ್ಯಕ್ಕೆ ಆ ಟ್ರೆಂಡ್ ಇಲ್ಲ, ಟ್ರೆಂಡ್ ಬದಲಾಗಿದೆ. ಸೊ ಆ ಟ್ರೆಂಡ್ಗೆ ತಕ್ಕಂಗೆ ನಾವು ಏನು ಮಾಡ್ಬೇಕಾಗತ್ತೆ, ಸಿದ್ಧತೆನ ಮಾಡ್ಕೋಬೇಕಾಗತ್ತೆ. ಸೊ ಹೀಗಾಗಿ ನೀವು ಒಂದು ಸರ್ಕಾರಿ ಹುದ್ದೆನ ಪಡ್ಕೋಬೇಕಂತಿದ್ರಿ, ಸರ್ಕಾರಿ ಇಲಾಖೆಯಲ್ಲಿ ಒಬ್ಬ ಸೇವೆ ಸಲ್ಲಿಸಲಿಕ್ಕೆ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ ಅಂತೇಳಿ ಭಾವಿಸ್ತೀನಿ. ಸೊ ಏನು TET ಒಂದು ಉತ್ಸಾಹ, ಒಂದು ಹುಮ್ಮಸ್ಸು, ಸಂತಸದ ತುತ್ತ ತುದಿಯಲ್ಲಿ ನೀವೆಲ್ಲರೂ ಇದ್ದೀರಿ. ಇದೇ ಉತ್ಸಾಹ, ಇದೇ ಸಂತೋಷ ನಿಮ್ಮ ಅಧ್ಯಯನ ಸಾಮಗ್ರಿಗಳೊಂದಿಗೆ ಉತ್ತಮ ಅಧ್ಯಯನವನ್ನು ಮಾಡಿ ನೇಮಕಾತಿ ಆಗ್ತಕ್ಕಂಥ ಮುಂಚೆ ತಯಾರಿ ನಡೆಸ್ಕೊಂಡು ಆ ಒಂದು ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳಲು ಯಶಸ್ವಿಯಾಗ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಸೊ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ನಾನು ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೊಂದು ಮಾಹಿತಿ ತುಂಬ ಜನ ಕೇಳ್ತಿದ್ದಾರೆ, 50% ಇದೆ ಏನಾಗುತ್ತೆ ಅಂತ. TETಗೆ ಮೊನ್ನೆ ನೋಡಿರ್ಬೋದು 50% ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಆ ರೀತಿ ಏನಾದರೂ ಬದಲಾವಣೆಗಳಾಗ್ಬೋದು. ಏಜ್ ರಿಲ್ಯಾಕ್ಸೇಷನ್ಸ್ಗಳು ಸಿಗುತ್ತೆ, 2-3 ವರ್ಷ ಕೊಡ್ತಾರೆ ಕಾಮನ್ ಆಗಿ. ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಕೂಡ ಮಾತಾಡಿದ್ದೀನಿ, ಅದನ್ನು ಕೂಡ ನೋಡಿ. ಸ್ವಲ್ಪ ವಿಡಿಯೋ ಲೆಂದಿಯಾಗಿ ಮಾತಾಡಿದ್ದೀನಿ, ಸೊ ಟೈಮ್ ಜಾಸ್ತಿ ತೊಗೊಂಡಿದ್ದೀನಿ, ಅದಕ್ಕೆ ಕ್ಷಮೆನೇ ಕೇಳ್ತಾ ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಸಲ್ಲಿಸಿ ನಾನು ಮಾತು ವಿರಾಮ ನೀಡ್ತಾ ಇದ್ದೀನಿ. ವಂದನೆಗಳು.